ಕೇವಲ ವೀರಶೈವ ಲಿಂಗಾಯತ ಮಠಗಳಿಂದ ಮಾತ್ರ ವಿರೋಧ ವ್ಯಕ್ತ ಆಗ್ತಾ ಇಲ್ಲ. ಬೇರೆ ಬೇರೆ ಸಮುದಾಯದವರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಿಗಳರ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನಿಮಗೆ. ನಮ್ಮ ನಂಬರ್ಸ್ ಅನ್ನ ಕಡಿಮೆ ತೋರಿಸಿದ್ದಾರೆ ಅನ್ನೋದು ಇವರದು ಕೂಡ ಆರೋಪ. ಕೋಲಾರದಲ್ಲಿ ತಿಗಳ ಸಮುದಾಯದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವರದಿಯಲ್ಲಿ ತಿಗಳ ಸಮುದಾಯ 5 ಲಕ್ಷ ಇದ್ದಾರೆ ಅಂತ ಮಾತ್ರ ತೋರಿಸಲಾಗಿದೆ. ಆದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ಮಂಡ್ಯ, ಮೈಸೂರು ಭಾಗದಲ್ಲಿ ನಮ್ಮ ಸಮುದಾಯದ 25ರಿಂದ 30 ಲಕ್ಷ ಜನ ಇದ್ದಾರೆ. ನಮ್ಮ ಸಮುದಾಯದ ಮಕ್ಕಳಿಗೆ ಹಿಂಗೆ ತಪ್ಪು ನಂಬರ್ಸ್ ತೋರಿಸೋದ್ರಿಂದ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ತೊಂದರೆ ಆಗ್ತಾ ಇದೆ. ಕೂಡಲೇ ಸರ್ಕಾರ ವರದಿಯನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಅಲ್ಲಿಗೆ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋ ಪ್ರಬಲ ಸಮುದಾಯಗಳ ಜೊತೆಗೆ ತಿಗಳ ಸಮುದಾಯದ ವತಿಯಿಂದ ಇವರು ಕೂಡ ರೆಪ್ರೆಸೆಂಟೇಷನ್ ಸರಿಯಾಗಿ ಆಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ವರದಿಗಳು ಬಂದು ನಮಗೆ ಕಿವಿಯಲ್ಲಿ ಬೀಳ್ತಾ ಇದೆ. ನಮ್ಮ ಜಾತಿ ಜನಗಣತಿ ತುಂಬ ಕಡಿಮೆ ತೋರಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಸುಮಾರು, ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ತಗೊಂಡ್ರೆ 1,40,000ರಿಂದ 45,000 ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಅಲ್ಲ, ವೋಟರ್ಸ್. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರಲ್ಲಿ ಅತಿ ಹೆಚ್ಚಿದ್ದಾರೆ. ಬೆಳಗಾಮಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, KR ನಗರಲ್ಲಿದ್ದಾರೆ, KR ಪೇಟೆಯಲ್ಲಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ಬರೀ 5 ಲಕ್ಷ ಅಂತ ಜನಗಣತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗಾದಂಥ, ನಮ್ಮ ಜನಾಂಗಕ್ಕಾದಂಥ ಅನ್ಯಾಯ. ಇದರಿಂದ ನಮ್ಗೆ ಯಾವುದೇ ಸರ್ಕಾರದಿಂದ ಮೀಸಲಾತಿಗಳು ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಜನಾಂಗದ ಉದ್ಯೋಗಸ್ಥರಿಗೆ ತುಂಬ ಅನಾನುಕೂಲ ಆಗ್ತದೆ. ದಯವಿಟ್ಟು ಇದನ್ನು ಸರ್ಕಾರ ಕೂಡಲೇ ಸರಿಪಡಿಸಬೇಕು.